ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ತಾಲೂಕಿನ ಬಸವಪುರ ಗ್ರಾಮದ 38 ವರ್ಷದ ನಾರಾಯಣಸ್ವಾಮಿ ಮತ್ತು 40 ವರ್ಷದ ನರಸಿಂಹಪ್ಪ ಎಂಬ ಇಬ್ಬರು ಸ್ನೇಹಿತರು ಕ್ಯಾಂಟರ್ ಚಾಲನೆ ಮಾಡುತ್ತಿದ್ದ ತಮ್ಮ ಇನ್ನೊಬ್ಬ ಸ್ನೇಹಿತನನ್ನು ಕರೆದುಕೊಂಡು ಹೋಗಲು ಮಧ್ಯರಾತ್ರಿ ಪೆರೇಸಂದ್ರ ಗ್ರಾಮಕ್ಕೆ ಬಂದಿದ್ದರು. ಆದರೆ ಸ್ನೇಹಿತ ಫೋನ್ ಸ್ವೀಕರಿಸದ ಕಾರಣ ವಾಪಸ್ ಮನೆಗೆ ಹಿಂತಿರುಗುವಾಗ ದುರ್ಘಟನೆ ಸಂಭವಿಸಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಸಾದಲಿ ಕ್ರಾಸ್ ಬಳಿ ರಾಷ್ಟ್ರೀಯ ಹೆದ್ದಾರಿ ಸರ್ವಿಸ್ ರಸ್ತೆಯಲ್ಲಿ ಬೈಕ್ ಹಾಗೂ ಕ್ಯಾಂಟರ್ ನಡುವೆ ಭೀಕರ ಡಿಕ್ಕಿ ಸಂಭವಿಸಿದೆ. ಡಿಕ್ಕಿಯ ಪರಿಣಾಮ ಬೈಕ್ ಸವಾರರಾದ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಅಪಘಾತದಲ್ಲಿ ಮೃತಪಟ್ಟವರ ಮೃತದೇಹಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದ್ದು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗಿದೆ. ಪೆರೇಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇವರು ಟೂ ವೀಲರಲ್ಲಿ ಬರ್ತಾ ಇದ್ರೆ ಇದು ಆ ಕಡೆಯಿಂದ ಬಾಗೇಪಲ್ಲಿ ಸೈಡಿಂದ ಕ್ಯಾಂಟರ್ ಬಂದು ಡಿಕ್ಕಿ ಹೊಡೆದಿದೆ. ಒಂದು 11:30 ಏನಾಗಿದೆ? ಇಬ್ಬರು ಸ್ಪಾಟ್ ಆಗಿ ಡೆತ್ ಆಗಿದ್ದಾರೆ ಸ್ಪಾಟಲ್ಲೇ. ನಮ್ಮ ಚಿಕ್ಕಪ್ಪ 45 ಇಯರ್ಸ್. ಅವರು ಚಿಕ್ಕಪ್ಪನೇ ಹಾಕ್ಬೇಕು. ಅಣ್ಣ ತಮ್ಮನ ಮಕ್ಕಳು ಅಲ್ಲ, ಸಪ್ರೇಟ್. ಹಾಂ, ನಮ್ಮ ನಾರಾಯಣ ಸ್ವಾಮಿ ಅನ್ನೋರು ನಮ್ಮ ಸ್ವಂತ ಚಿಕ್ಕಪ್ಪ, ನಮ್ಮಪ್ಪ ತಮ್ಮ. ಒಂದು 45 ಏಜ್ ಆಗಿದೆ, ಹ್ಯಾಂಡಿಕ್ಯಾಪ್ಟ್. ಅವರು ಅಂಗಡಿಯಲ್ಲಿ ಇರ್ತಾಯಿದ್ರು. ನಮ್ಮನ್ನೆಲ್ಲ ಅವರೇ ನೋಡ್ತಾ ಇದ್ದಿದ್ದು. ಇವಾಗ ನಮ್ಮನ್ನು ನೋಡೋರು ಯಾರೂ ಇಲ್ಲ. ಮಕ್ಕಳೆಲ್ಲ ನಮ್ಮನ್ನೇ ನೋಡ್ಕೊತಾ ಇದ್ರು. ಬಟ್ ಇವಾಗ ನಮ್ಮನ್ನು ನೋಡೋರು ನಮ್ಮ ಅಣ್ಣ ಇಲ್ಲ ಅಂದರೆ ಇವಾಗ ಯಾರೂ ಇಲ್ಲ. ನರಸಿಂಹಪ್ಪ ಅವರು ನಾರಾಯಣಸ್ವಾಮಿ ಅವರು ಒಂದೇ ಕುಟುಂಬದವರು ಅಲ್ಲ, ಬೇರೆ ಬೇರೆ. ಅಂದರೆ ಅವರು ಚಿಕ್ಕಪ್ಪನೇ ಆಗಬೇಕು, ಬ್ಲಡ್ ರಿಲೇಷನ್ ಅಲ್ಲ. ನಮಗೆ ಕಾಲ್ ಮಾಡಿದ್ರು, ಮತ್ತು ಇಲ್ಲಿ ಹಾಸ್ಪಿಟ್ಲಿಗೆ ಬಂದಮೇಲೆ ಈ ಥರ ಆಗಿದೆ ಅಂತ ಕಾಲ್ ಮಾಡಿದಾದ್ಮೇಲೆ ನಾವು ಬಂದ್ವಿ. ಸ್ನೇಹಿತನನ್ನು ಕರೆದುಕೊಂಡು ಹೋಗಲು ಬಂದ ಇಬ್ಬರು ಸ್ನೇಹಿತರು ಇನ್ನು ಮರಳಿ ಬಾರದ ಲೋಕಕ್ಕೆ ತೆರಳಿರುವುದು ಕುಟುಂಬದವರಲ್ಲಿ ಆಕ್ರಂದನ ಮೂಡಿಸಿದೆ. ರಸ್ತೆ ಅಪಘಾತಗಳ ಬಗ್ಗೆ ಎಚ್ಚರಿಕೆ ಅಗತ್ಯವೆಂಬ ಸಂದೇಶವನ್ನು ಈ ಘಟನೆ ಮತ್ತೆ ನೆನಪಿಸಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳ್ಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.